ಚುನಾವಣೆಯ ಹೊತ್ತಲ್ಲಿ ಮತ್ತೆ ಸಿಎಂ ಕುರ್ಚಿಯ ಮಾತು ಮುನ್ನೆಲೆಗೆ ಬಂದಿದೆ. ಈಗಾಗಲೇ ಸಿಎಂ ಸ್ಥಾನದ ಬಗ್ಗೆ ಸಿಎಂ ಡಿಸಿಎಂ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಚುನಾವಣೆ ಇಷ್ಟು ಸನಿಹದಲ್ಲಿರಬೇಕಾದ್ರೆ ಮತ್ತೆ ಸಿಎಂ ಕುರ್ಚಿಯ ಚರ್ಚೆ ಮುನ್ನೆಲೆಗೆ ಬರ್ತಾ ಇರೋದು. ಖುದ್ದು ಸಿಎಂ ಮತ್ತೆ ಡಿಸಿಎಂ ಆ ಬಗ್ಗೆ ಮಾತಾಡಿದ್ದಾರೆ. ಸಿಎಂ ಗಾದಿ ಉಳಿಸ್ಕೊಳ್ಳೋದು, ಸಿಎಂ ಸ್ಥಾನ ಪಡೆಯೋದು ಭಾರಿ ಚರ್ಚೆಗೆ ಕಾರಣ ಆಗಿತ್ತು. ಸಿಎಂ ಡಿಸಿಎಂರ ಹೇಳಿಕೆಗಳು ಇದಕ್ಕೆ ಸಂಬಂಧಪಟ್ಟ ಹಾಗೆ. ನಾನು ಬೇಕಾ ಬೇಡವಾ ಅಂತ ಸಿಎಂ ಸಿದ್ದರಾಮಯ್ಯ ಕೇಳಿದ್ದಾರೆ ವೇದಿಕೆ ಭಾಷಣದ ಸಂದರ್ಭದಲ್ಲಿ. ನನ್ನ ಮೇಲೆ ನಂಬಿಕೆಯಿಂದ ಹೆಚ್ಚಿನ ಸ್ಥಾನ ಅಂತ ಮತ್ತೊಂದು ಕಡೆ ಡಿಸಿಎಂ ಹೇಳಿಕೆ ಕೊಟ್ಟಿದ್ದಾರೆ. ಸೊ ಈಗ ಸಿಎಂ ಸ್ಥಾನದ ಬಗ್ಗೆ ಮತ್ತೆ ನಾಯಕರ ಮನಸ್ಸಿನ ಮಾತು ಒಂದೊಂದಾಗಿ ಹೊರಗೆ ಬರ್ತಾ ಇದೆ. ಕಾಂಗ್ರೆಸ್ ಸರ್ಕಾರ ರಚನೆಯಾದ ಆರಂಭದಲ್ಲಿ ಈ ರೀತಿಯಾದಂತಹ ಸಾಕಷ್ಟು ಹೇಳಿಕೆಗಳು ಬಂದಿತ್ತು. ಒಂದು ದೊಡ್ಡ ಬದಲಾವಣೆ ಈ ಕ್ಷೇತ್ರದಲ್ಲಿ ಆಗ್ತದೆ ಅನ್ನೋ ಒಂದು ನಂಬಿಕೆ. ಬೈ ಎಲೆಕ್ಷನಲ್ಲಿ 50,000 ಓಟಿಂದ ಸೋತಿದ್ದು, ಜನರಲ್ ಎಲೆಕ್ಷನಲ್ಲಿ ಬರೀ 10,000 ಓಟಿಂದ ಸೋತಿದ್ದು. ಈ ಎಲೆಕ್ಷನಲ್ಲಿ ಕನಿಷ್ಠ ಒಂದು 25,000-30,000 ಲೀಡ್ ಇಲ್ಲಿ ಬರ್ತದೆ ಅಂತ ಒಂದು ನಿರೀಕ್ಷೆ ಇದೆ. ಯಾಕೆಂದರೆ ಜನಕ್ಕೆ ಅರಿವಾಗಿದೆ, ಕೊಟ್ಟ ಮಾತು ಉಳಿಸ್ಕೊಂಡಿದ್ದೀವಿ, ಎಲ್ಲರಿಗೂ ಅನುಕೂಲ ಆಗಿದೆ. ಸೊ ಇದಕ್ಕಿಂತ ಏನು ಅವ್ರಿಗೆ ಕಾನ್ಫಿಡೆನ್ಸು. ಆಮೇಲೆ ನಾನೇ ಬೆಂಗಳೂರು ನಗರದ ಮಂತ್ರಿ ಆಗಿದ್ದೀನಿ. ಇಲ್ಲೆಲ್ಲ ಒಂದು ದೊಡ್ಡ ಬದಲಾವಣೆ ತರಬೇಕು ಅಂತ ಆಗಲೇ ಮಾಸ್ಟರ್ ಪ್ಲ್ಯಾನ್ ಹಾಕಿದ್ದೀನಿ. ಸ್ಟಾರ್ ಪ್ರಚಾರಕರ ಅನೌನ್ಸ್ ಆಗಿದೆ ಸರ್, 40 ಜನ ನಿಮ್ಮ ಪಕ್ಷದಿಂದ. ಹೌದು, ಯಾವಾಗಿಂದ ಎಲ್ಲರೂ ಬರ್ತಾರೆ? ನಾನೇ ಅದನ್ನು ಲಿಸ್ಟ್ನ ಕಳಿಸಿದ್ದೀನಿ. ಪ್ರಚಾರ ಅನೌನ್ಸ್ಮೆಂಟ್ ಆಗಿದೆ, ಅವರು ಡ್ಯೂಟಿ ಮಾಡ್ತಾರೆ. ನಾನೇ ಇದ್ದೀನಲ್ಲ ಪ್ರಚಾರಕ. ಫಸ್ಟ್ 58,000 ಲೀಡ್ನಲ್ಲಿ, ಅದು 19ರಲ್ಲಿ ನಮ್ಮ ಲೀಡು 9,000ಕ್ಕೆ ಬಂದ್ಬಿಟ್ಟು. ಪಾಪ ಧ್ರುವನಾರಾಯಣ್ ಸೋತದು ಬರೀ 2,800 ಚಿಲ್ಲರೆ ಓಟ್. 1,817 ಓಟ್ರಲ್ಲಿ ಸೋತ್ಬಿಟ್ರು ಅಲ್ವಾ? ಅದಾಗಬಾರ್ದು ಅಲ್ವಾ? ಇನ್ನೊಂದು 3,000 ಲೀಡ್ ಕೊಟ್ಟಿದ್ರೆ ಧ್ರುವನಾರಾಯಣ ಗೆದ್ದುಬಿಡ್ತಿದ್ರಲ್ವಾ? ಈ ಸಾರಿ ನನಗೆ ಅಸೆಂಬ್ಲಿನಲ್ಲಿ 48,000 ಲೀಡ್ ಕೊಟ್ಟು ಗೆಲ್ಸಿದ್ದೀರಿ ನೀವು. ಈಗ ಅಷ್ಟೇ ಕೊಡ್ಬೇಕಾ, ಅದಕ್ಕಿಂತ ಜಾಸ್ತಿ ಕೊಡ್ಬೇಕಾ? ನೀವು ಜಾಸ್ತಿ ಕೊಡ್ಬೇಕಾ, ಅಷ್ಟೇ ಕೊಡ್ಬೇಕಾ? ಕನಿಷ್ಠ ಪಕ್ಷ 60,000 ಲೀಡ್ನಲ್ಲಿ ಅಂತರದಲ್ಲಿ ಗೆಲ್ಸಿ. ವರುಣಾ ಕ್ಷೇತ್ರದಿಂದ ನಾನು ಮಾದೇವಪ್ಪನ ಪರಿಚಯ, ನಾನು ನಿಮ್ಮ ಪ್ರತಿನಿಧಿ, ಯತೀಂದ್ರ ಮಾಜಿ MLA, ನಾವೆಲ್ಲ ಇರುವಾಗ 60,000 ಲೀಡ್ ಬರಬೇಕಲ್ವಾ ಪಟೇಲ್ರೇ? ನೀವೆಲ್ಲ 60,000 ಲೀಡ್ ಗೆಲ್ಸ್ಕೊಟ್ರೆ ನನಗೆ ಸಂತೋಷ ಆಗ್ತದೆ. ನನ್ನನ್ನ ಯಾರು ಕೂಡ ಮುಟ್ಟಕ್ಕಾಗಲ್ಲ. ನಾನು ಇರ್ಬೇಕೋ ಬೇಡ? ಅದರಿಂದ ನಾನು ನಿಮ್ಮಲ್ಲಿ ಎಲ್ಲರಲ್ಲಿ ಕೈ ಜೋಡಿಸಿ, ನಾನು ಭಾಷಣ ಹೆಚ್ಚು ಮಾತಾಡಬೇಕು ಅಂತ ಅನ್ಕೊಂಡಿದ್ರು ಕೂಡ ಕೇಂದ್ರ ಸರ್ಕಾರದ ನರೇಂದ್ರ ಮೋದಿ ಅವರು ಏನೇನು ಮಾಡಿದ್ದಾರೆ ಈ ದೇಶದಲ್ಲಿ, ಅವೆಲ್ಲ ಫೇಲ್ಯೂರ್ಸ್ನೆಲ್ಲ, ಅವರ ವಿಫಲತೆಯನ್ನ ತಿಳಿಸ್ಬೇಕು ನಿಮಗೆ ಅಂತ ಅಂದ್ರು ಕೂಡ ಸಮಯದ ಅಭಾವದಿಂದ ನಾನು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಹರೀಶ್. ಬೇರೆ ನಾಯಕರು ಅಥವಾ ವಿಪಕ್ಷದವರು ಈ ಬಗ್ಗೆ ಮಾತಾಡ್ತಾ ಇದ್ರು. ಈಗ ನೋಡಿದ್ರೆ ಖುದ್ದು ಡಿಸಿಎಂ ಮತ್ತೆ ಸಿಎಂఏ ಇಂಥ ಹೇಳಿಕೆಗಳನ್ನು ಕೊಡ್ತಿದ್ದಾರೆ. ಏನು ಲೋಕಸಮರದ ನಂತರ ಬದಲಾವಣೆ ಖಚಿತನಾ ಅಂತ? ವಿಜಯ್, ಬಹಳ ಮುಖ್ಯವಾಗಿರುವಂತದ್ದು ಲೋಕಸಭಾ ಚುನಾವಣೆಗೆ ಕೆಲವೇ ದಿನಗಳು ಬಾಕಿ ಇರುವಂತೆ ಈಗ ಸಿಎಂ ಸ್ಥಾನದ ಕುರ್ಚಿ ಬಗ್ಗೆ ಸಾಕಷ್ಟು ಕೂಡ ಈಗ ಚರ್ಚೆಗಳು ಶುರುವಾಗಿರುವಂತದ್ದು. ಅದರಲ್ಲೂ ಕೂಡ ಆಡಳಿತಾರೂಢ ಕಾಂಗ್ರೆಸ್ನಲ್ಲಿ ಸಿಎಂ ಮತ್ತೆ ಡಿಸಿಎಂ ಇಬ್ರು ಕೂಡ ಪ್ರತ್ಯೇಕವಾಗಿ ತಮ್ಮದೇ ಆದಂತಹ ಲೆಕ್ಕಾಚಾರದಲ್ಲಿ ದಾಳ ಉರುಳಿಸುವ ಭಾಗವಾಗಿ ಈ ರೀತಿ ಹೇಳಿಕೆ ಕೊಟ್ಟಿರುವಂತದ್ದು ಒಂದಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ. ಒಂದು ಸಿಎಂ ಸ್ಥಾನ ಗಟ್ಟಿಗೊಳಿಸಿಕೊಳ್ಳುವಂತಹ ಲೆಕ್ಕಾಚಾರದಲ್ಲಿ ದಾಳ ಉರುಳಿಸಿದ್ರೆ ಸಿಎಂ ಸಿದ್ದರಾಮಯ್ಯರು, ಮಗದೊಂದು ಕೂಡ ಡಿಸಿಎಂ DK ಶಿವಕುಮಾರ್ ಅವರು ಸಿಎಂ ಸ್ಥಾನ ಪಡೆಯುವ ಲೆಕ್ಕಾಚಾರದಲ್ಲಿ ದಾಳ ಉರುಳಿಸಿದ್ದಾರಾ ಅನ್ನುವಂತ
ಸಹಜವಾಗಿ ಪ್ರಶ್ನೆ ಈಗ ಎದುರಾಗಿರುವಂತದ್ದು. ಈ ಹಿನ್ನೆಲೆಯಲ್ಲಿ ವ್ಯಾಪಕವಾಗಿ ಕೂಡ ಕಾಂಗ್ರೆಸ್ ಪಾಳ್ಯದಲ್ಲಿ ಚರ್ಚೆ ಆಗ್ತಿರುವಂತದ್ದು. ಒಂದು ಸಿಎಂ ಸಿದ್ದರಾಮಯ್ಯರು ನಿನ್ನೆ ವರುಣಾದಲ್ಲಿ ಮಾತನಾಡ್ತಕ್ಕಂಥ ಒಂದು ಸಂದರ್ಭದಲ್ಲಿ ನನಗೆ 60,000 ಲೀಡ್ ಬರಲೇಬೇಕಾಗುತ್ತೆ, ಹಾಗೆ ಬಂದಿದ್ದಾಗಲೇ ನನ್ನ ಯಾರು ಮುಟ್ಟೋದಕ್ಕೆ ಸಾಧ್ಯ ಆಗಿಲ್ಲ, ನಾನು ಇರಬೇಕೋ ಬೇಡವೋ ಅನ್ನುವಂತ ಮಾತನ್ನ ಅಂದ್ರೆ ಭಾವನಾತ್ಮಕವಾಗಿ ಹೇಳುವುದರ ಜೊತೆಗೆ ಸಿಎಂ ಸ್ಥಾನ ಗಟ್ಟಿಯಾಗಿ ಉಳಿಸ್ಕೊಂಡು ಹೋಗ್ಬೇಕಾಗುತ್ತೆ 5 ವರ್ಷಗಳ ಕಾಲ ಅನ್ನೋ ಲೆಕ್ಕಾಚಾರದಲ್ಲಿ ಕೂಡ ಅವರು ಈ ರೀತಿಯ ಒಂದು ಹೇಳಿಕೆ ಕೊಟ್ರ ಅನ್ನುವಂಥದ್ದು ಕೂಡ ಈಗ ಚರ್ಚೆಗೆ ಗ್ರಾಸ ಆಗಿರುವಂತದ್ದು. ಮಗದೊಂದ್ ಕಡೆ ಮಂಡ್ಯದಲ್ಲಿ ಮಾತನಾಡ್ತಕ್ಕಂಥ ಸಂದರ್ಭದಲ್ಲಿ ಅದು ಕೂಡ ದಳಪತಿಗಳ ಕೋಟೆ ಅನ್ನುವಂಥದ್ದು ಕೂಡ ಬಿಂಬಿತ ಆಗ್ತಾ ಇರುವಂತದ್ದು. ಕುಮಾರಸ್ವಾಮಿ ಕೂಡ ಅಲ್ಲಿ ಈಗ ಅಭ್ಯರ್ಥಿ ಆಗಿರುವಂತದ್ದು. ಅದೇ ಕೋಟೆಯಲ್ಲಿ ಡಿ.ಕೆ. ಶಿವಕುಮಾರ್ ಅವರು ನನಗೆ ಈಗಾಗಲೇ ಕೂಡ ಕಳೆದ ಬಾರಿ ಹೆಚ್ಚಿನ ಸ್ಥಾನಗಳನ್ನ ಕೊಟ್ಟಿದ್ದಾರೆ, ನಿರೀಕ್ಷೆ ಮೀರಿ ಕೊಟ್ಟಿದ್ದಾರೆ, ನಿಮ್ಮ ನಿರೀಕ್ಷೆಗಳು ಹುಸಿಯಾಗೋದಿಲ್ಲ ಅನ್ನುವಂತ ಮಾತನ್ನ ಪರೋಕ್ಷವಾಗಿ ಸಿಎಂ ಸ್ಥಾನದ ಮಾತನ್ನ ಪ್ರಸ್ತಾಪ ಮಾಡಿರುವಂತದ್ದು ಸ್ಪಷ್ಟವಾಗಿ ಗೊತ್ತಾಗ್ತಿದೆ. ಕಳೆದ ಬಾರಿ ವಿಧಾನಸಭಾ ಚುನಾವಣಾ ಸಂದರ್ಭದಲ್ಲಿ ಪೆನ್ನು ಪೇಪರ್ ಕೊಡಿ ಅನ್ನುವಂತ ಮಾತನ್ನ ತಮ್ಮ ಸಮುದಾಯದ ನಾಯಕರ ಮುಂದೆ ವ್ಯಕ್ತಪಡಿಸಿದ್ರು. ಇದೀಗ ಮಂಡ್ಯದಲ್ಲಿ ಕುಮಾರಸ್ವಾಮಿ ಅವರು ಸ್ಪರ್ಧಿಸಿರುವಂತಹ ಕ್ಷೇತ್ರದಲ್ಲಿ ನೇರವಾಗಿ ನನಗೆ ಮುಂದಿನ ದಿನ ಒಂದು ಒಳ್ಳೆ ಅವಕಾಶ ಸಿಗುತ್ತೆ ಅನ್ನೋ ರೀತಿಯಲ್ಲಿ ಕೂಡ ಹೇಳಿಕೆ ಕೊಟ್ಟಿರುವಂತದ್ದು. ಅದು ಕೂಡ ಸಿಎಂ ಸ್ಥಾನ ಪಡೆಯುವಂತ ಲೆಕ್ಕಾಚಾರದ ಭಾಗವಾಗಿ ಈ ರೀತಿಯ ಒಂದು ದಾಳ ಉಳಿಸಿದ್ದಾರೆ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇರುವಂತದ್ದು. ವಿಜಯ್, ಥ್ಯಾಂಕ್ ಯು ಹರೀಶ್. ಸೊ ಇದು ಏನು ಹಾಗಿದ್ರೆ ಸಿದ್ದರಾಮಯ್ಯನವರು ಅಥವಾ ಡಿ.ಕೆ. ಶಿವಕುಮಾರ್ ಉರುಳಿಸ್ತಾ ಇರೋ ದಾಳನ ಅಥವಾ ಏನು ಇವ್ರ ಲೆಕ್ಕಾಚಾರ ಅನ್ನೋದು ಗೊತ್ತಾಗಬೇಕು. ಚುನಾವಣೆ ಹೊತ್ತಲ್ಲಿ ಮತ್ತೆ ಸಿಎಂ ಸ್ಥಾನಕ್ಕಾಗಿ ಟಾಕ್ ವಾರ್ ನಡೀತಾ ಇದೆಯಾ? ಸಿಎಂರಿಂದ ಮುಖ್ಯಮಂತ್ರಿ ಗಾದಿ ಗಟ್ಟಿಗೊಳಿಸ್ಕೊಳ್ಳುವಂಥ ಮಾತು ಚಾಮರಾಜನಗರದಲ್ಲಿ ಮಾತಾಡ್ಬೇಕಾದ್ರೆ ಏನು ಹೇಳಿದ್ರು ನೋಡ್ತಾ ಇದ್ವಿ. ಸಿಎಂ ಸ್ಥಾನ ಪಡೆಯೋದಾಗಿ ಡಿ.ಕೆ. ಶಿವಕುಮಾರ್ ಕೂಡ ಮತ್ತೊಂದು ಕಡೆ ಹೇಳಿದ್ದಾರೆ. ಸೊ ಇದೀಗ ಮತ್ತೆ ಮನಸ್ಸಿನ ಮಾತನ್ನ ಚುನಾವಣೆಯ ಸನಿಹದಲ್ಲಿ ಡಿ.ಸಿ.ಎಂ ಜನಗಳ ಮುಂದೆ ವೇದಿಕೆಯಲ್ಲೇ ಹೊರ ಹಾಕ್ತಾ ಇದ್ದಾರೆ. ನಾನು ಬೇಕಾ ಬೇಡವಾ ಅಂತ ಸಿದ್ದರಾಮಯ್ಯನವರು ಕಾರ್ಯಕರ್ತರನ್ನು ಕೇಳಿದ್ದಾರೆ. ನನಗೆ ಆ ಬಲ ಕೊಡಿ, ನಾನು ಬೇಕಾ ಬೇಡವಾ, ಒಂದು ವೇಳೆ ನೀವು ಇಷ್ಟು ಲೀಡ್ ಕೊಟ್ಟರೆ ನನ್ನನ್ನು ಯಾರು ಮುಟ್ಟಕ್ಕಾಗಲ್ಲ ಅನ್ನೋ ಮಾತುಗಳನ್ನು ಹೇಳಿದ್ದಾರೆ. ನನ್ನ ಸ್ಥಾನ ಉಳಿಬೇಕು ಅಂದರೆ ನೀವು ಹೆಚ್ಚಿನ ಲೀಡ್ ಕೊಡಬೇಕು ಅಂತ. ಲೀಡ್ ಬಗ್ಗೆ ಮತದಾರರಿಗೆ ಸಿಎಂ ಸಿದ್ದರಾಮಯ್ಯ ಅಂತೂ ಪದೇ ಪದೇ ಒತ್ತಿ ಹೇಳೋ ಪ್ರಯತ್ನ ಮಾಡ್ತಿದ್ದಾರೆ. ನನ್ನ ಮೇಲೆ ನಂಬಿಕೆ ಇಟ್ಕೊಂಡು ಹೆಚ್ಚಿನ ಸ್ಥಾನಗಳನ್ನು ಕೊಟ್ಟಿದ್ದೀರಿ ಅಂತ ಉಭಯ ನಾಯಕರು ಇದನ್ನು ಕ್ಲೇಮ್ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ನೀವು ನನ್ನ ಮೇಲೆ ಇಟ್ಟಿರುವಂಥ ನಂಬಿಕೆ ಯಾವತ್ತೂ ಕೂಡ ಹುಸಿ ಆಗೋದಿಲ್ಲ ಅಂತ ಪರೋಕ್ಷವಾಗಿ ಸಿಎಂ ಕನಸನ್ನು ಡಿ.ಕೆ. ಶಿವಕುಮಾರ್ ಕೂಡ ಬಿಚ್ಚಿಟ್ಟಿದ್ದಾರೆ. ಇದನ್ನು ಅಸ್ತ್ರವಾಗಿ ಬಳಸ್ಕೊಳ್ತಾ ಇದ್ದಾರೋ, ತಂತ್ರಗಾರಿಕೆಯಾಗಿ ಉಪಯೋಗ ಮಾಡ್ತಾ ಇದ್ದಾರೋ, ಅಥವಾ ನಿಜವಾಗ್ಲೂ ಅಂಥದ್ದೊಂದು ಸನ್ನಿವೇಶ ಇದೆಯೋ ಕಾದು ನೋಡಬೇಕು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.